ನಮಸ್ಕಾರ ಪ್ರೇಕ್ಷಕರೇ, ಸ್ವಾಗತ SK ಒನ್ ಟಾಪ್ ನೋಯ್ಸ್ ಚಾನಲ್ಗೆ. ಇಂದು ನಾವು ಮಾತಾಡೋದು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದಲ್ಲಿ ಬಿಡುಗಡೆಯಾದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಬಗ್ಗೆ. ಈ ಹಾಡು ಕೇಳಿದ ಕೂಡಲೇ ಮನಸ್ಸಿಗೆ ಒಂದು ನೆಮ್ಮದಿ, ತಾಜಾತನ ತರುತ್ತದೆ. ಸಾಹಿತ್ಯದಲ್ಲಿ ಸರಳತೆ ಇದ್ದರೂ ಅದರಲ್ಲಿ ಅಡಗಿರುವ ಅರ್ಥ ತುಂಬ ಆಳವಾದುದು. ಬದುಕಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಕುಟುಂಬದ ಜೊತೆಗಿನ ಸಂತೋಷವೇ ನಿಜವಾದ ಸಂಪತ್ತು ಎಂಬುದನ್ನು ಈ ಹಾಡು ತುಂಬ ಮೃದುವಾಗಿ ಹೇಳುತ್ತದೆ. ಸಂಗೀತ ನಿರ್ದೇಶಕರು ನೀಡಿರುವ ಟ್ಯೂನ್ ಮನಸ್ಸನ್ನು ಸೆಳೆಯುತ್ತದೆ. ಗಾಯಕನ ಧ್ವನಿ ಹೃದಯಕ್ಕೆ ಹತ್ತಿರವಾಗಿ ತಟ್ಟುತ್ತದೆ. ವಿಶೇಷವಾಗಿ ಗ್ರಾಮೀಣ ಶೈಲಿಯ ಪದಗಳು ಮತ್ತು ಸುಂದರ ಸಂಯೋಜನೆ ಹಾಡಿಗೆ ಮತ್ತಷ್ಟು ಜೀವ ತುಂಬಿವೆ. ದರ್ಶನ್ ಅವರ ಸಿನಿಮಾದಲ್ಲಿ ಸಾಮಾನ್ಯವಾಗಿ ಆಕ್ಷನ್, ಮಾಸ್ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರುತ್ತದೆ. ಆದರೆ ಈ ಬಾರಿ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಒಂದು ಹೊಸ ಭಾವನಾತ್ಮಕ ತಿರುವನ್ನು ತಂದುಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಈ ಹಾಡು ರಿಪೀಟ್ ಮೋಡ್ನಲ್ಲಿ ಕೇಳಿಸುತ್ತಿದೆ ಎಂಬ ಪ್ರತಿಕ್ರಿಯೆಗಳು ಬರುತ್ತಿವೆ. ಅಭಿಮಾನಿಗಳು ಮಾತ್ರವಲ್ಲ, ಸಾಮಾನ್ಯ ಶ್ರೋತೃಗಳಿಗೂ ಇದು ಹೃದಯಕ್ಕೆ ಹತ್ತಿರವಾಗುತ್ತಿದೆ. ಒಟ್ಟಿನಲ್ಲಿ ಈ ಹಾಡು ಡೆವಿಲ್ ಚಿತ್ರದ ಮ್ಯೂಸಿಕ್ ಆಲ್ಬಮ್ಗೆ ಒಂದು ಮಣಿಯಂತಿದೆ ಎನ್ನಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ SK ಒನ್ ಟುವರ್ ನೋಯ್ಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ಧನ್ಯವಾದಗಳು.